ಟೊಮ್ಯಾಟೊ ರಸಮ್ ಯಾರಿಗಿಷ್ಟ ಇಲ್ಲ. ಇವಾಗ ಹೆಂಗೋ ಚಳಿಗಾಲ ಸ್ಟಾರ್ಟ್ ಆಗಿದೆ, ಬಿಸಿ ಬಿಸಿ ರಸಮ್ಗೆ ಅನ್ನ ಹಾಕ್ಕೊಂತಿಂದರೆ ಏನು ಸಖತ್ತಾಗಿರುತ್ತೆ. ಸೊ ಇವತ್ತು ನಾನು ಟೊಮೆಟೊ ರಸಮ್ ರೆಸಿಪಿನ ಹೇಳ್ತೀನಿ ವಿತ್ ಸಮ್ ಟಿಪ್ಸು. ಸೊ ನಾನು ಇಲ್ಲಿ ಇಡೀ ಟೊಮ್ಯಾಟೊ ತೊಗೊಂಡು ಅದನ್ನ ವಾಶ್ ಮಾಡಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಅದನ್ನ ಬೇಯಿಸ್ಕೊತೀನಿ. 7ರಿಂದ 8 ಸಿಟಿ ಹಾಕೋತೀನಿ. ಸೊ ಅದಾದಮೇಲೆ ಸ್ಮ್ಯಾಶ್ ಮಾಡ್ಕೋತೀನಿ. ಸೊ ಸ್ಮ್ಯಾಶ್ನ ಫಸ್ಟು ನಾನು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿ ಆಮೇಲೆ ಚೆನ್ನಾಗಿ ಕೈಯಲ್ಲಿ ಗಿವ್ಚ್ಕೊಳ್ಳಿ. ಕೈಯಲ್ಲಿ ಗಿವ್ಚ್ಕೊಂಡಾಗ ಟೊಮೆಟೊ ರಸಮ್ ಬರೋ ಟೇಸ್ಟೇ ಬೇರೆ. ಆಮೇಲೆ ಕಟ್ ಮಾಡಿ ಟೊಮೆಟೊನ ಬೇಯಿಸ್ಕೊಬೇಡಿ, ಇಡೀ ಟೊಮೆಟೊನೇ ಬೇಯಿಸ್ಕೊಳ್ಳಿ, ಆವಾಗ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಇದು ನಾನು ಟ್ರೈ ಮಾಡಿ ಹೇಳ್ತಾ ಇದ್ದೀನಿ. ಕೈಯಲ್ಲಿ ಗಿವ್ಚ್ಕೊಂಡಿರೋದು ಮತ್ತು ಫುಲ್ ಟೊಮೆಟೊ ಬೇಯಿಸಿದಾಗ ಟೊಮೆಟೊ ರಸಮ್ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಪೂರ್ತಿ ಗಿವ್ಚ್ಕೊಂಡಾದಮೇಲೆ ಅದು ಟೊಮೆಟೊ ಸಿಪ್ಪೆ ಏನಿರುತ್ತಲ್ಲ ಅದನ್ನ ಕೈಯಲ್ಲಿ ತಗೋಬೋದು. ಅದು ನಮ್ಮ ಕೈಯಲ್ಲೇ ಸಿಗುತ್ತೆ. ಸೊ ಎಷ್ಟು ಸಿಗುತ್ತೆ ಅಷ್ಟು ತಗೊಂಡ್ರೆ ಅಡ್ಡಿಲ್ಲ. ಆಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ ಈಗ. ಸೊ ಒಂದು ಪಾತ್ರೆಗೆ 2 ಸ್ಪೂನ್ ಆಯಿಲು, ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ 2 ಬೆಳ್ಳುಳ್ಳಿ, ಲಾಸ್ಟಿಗೆ ಹಿಂಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಗಿವ್ಚ್ಕೊಂಡಿರೋ ಟೊಮ್ಯಾಟೊ, ಆಮೇಲೆ 1 ಸ್ಪೂನು ಖಾರದ ಪುಡಿ, ಆಮೇಲೆ 1 ಸ್ಪೂನು ರಸಮ್ ಪೌಡ್ರ್ ಹಾಕ್ಕೊಂಡು ಇದನ್ನು ಬಾಯ್ಲ್ ಮಾಡಿಸೋಣ. ಒಂದು 5 ನಿಮಿಷಕ್ಕೆಲ್ಲ ಚೆನ್ನಾಗಿ ಬಾಯ್ಲ್ ಬರುತ್ತೆ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ, ಆಮೇಲೆ ಟೇಸ್ಟ್ ನೋಡಿ ಎಷ್ಟು ಉಪ್ಪು ಬೇಕು ಅಂತ ಅದ್ರ ಪ್ರಕಾರ ಉಪ್ಪು ಹಾಕಿದ್ರೆ ನಮ್ಮ ಟೊಮೆಟೊ ರಸಮ್ ರೆಡಿ ಆಗುತ್ತೆ. ಸಕ್ಕತ್ತಾಗಿರುತ್ತೆ ಈ ಚಳಿಗಾಲಕ್ಕೆ. ಆಮೇಲೆ ಇನ್ನೊಂದು ಏನಂತಂದರೆ ಇದನ್ನು ನೀವು ಈ ಸ್ಟ್ರೇನರಲ್ಲಿ ಫುಲ್ ಸ್ಟ್ರೇನ್ ಮಾಡಿ ಅದನ್ನ ಹಾಗೆ ಬಿಸಿ ಬಿಸಿ ಕುಡಿತಾ ಇದ್ದರೆ ಸಕ್ಕತ್ತಾಗಿರೋ ಟೊಮೆಟೊ ಸೂಪು. ಯಾರಿಗೆ ಬಾಯಿ ಕೆಟ್ಟಿರುತ್ತೆ, ಹುಷಾರಿಲ್ಲ, ಅಥವಾ ವಿಂಟರಲ್ಲಿ ಬಿಸಿ ಬಿಸಿಯಾಗಿ ಕುಡಿಬೇಕಂದ್ರೆ ಇದನ್ನ ಟ್ರೈ ಮಾಡ್ಬೋದು. ಪ್ಲೀಸ್ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಹೇಳಿ.